ಆಫ್ಟರ್ ಲಾಂಗ್ ಟೈಮ್ ಒಂದು ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ವ್ಲಾಗ್ ಏನಂತಂದರೆ ಒಂದು ಲುಕ್ ರೀಕ್ರಿಯೇಟ್ ಮಾಡೋಣ ಅಂತ, ಸುಮ್ಮನೆ ಮನೆಯಲ್ಲೇ ಇರೋ ಐಟಮ್ಸ್ನ ಯೂಸ್ ಮಾಡಿಕೊಂಡು. ಸೊ ಇವತ್ತು ಯಾವ ಲುಕ್ ರೀಕ್ರಿಯೇಟ್ ಮಾಡ್ತಾಯಿದ್ದೀನಿ ಅಂತ ವ್ಲಾಗಲ್ಲಿ ನೋಡಿ. ಆ್ಯಂಡ್ ಇವತ್ತು ರೀಕ್ರಿಯೇಟ್ ಮಾಡ್ತಾ ಇರೋದು ನಮ್ಮ ಖುಷಿ ಮಗೆ. ಸೊ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡುವ. ಸೊ ಲುಕ್ ಕ್ರಿಯೇಟ್ ಮಾಡೋದಕ್ಕೆ ಕಾಸ್ಟ್ಯೂಮ್ ಸಿಗೈತಿ ಆ್ಯಂಡ್ ಜ್ಯುವೆಲ್ರಿ, ಇದೆಲ್ಲ ನನ್ನ ಮದುವೆಗೆ ನಾನು ತೊಗೊಂಡಿದ್ದು ಜ್ಯುವೆಲ್ರೀಸ್. ಇವಾಗ ಖುಷಿಗೆ ಯೂಸ್ ಮಾಡ್ತಿರೋದು ಇದು ನಮ್ಮ ಖುಷಿಯವರ ಅಮ್ಮನ ಮದುವೆ ಸೀರೆ, ಅಂದರೆ ನಮ್ಮ ಅಕ್ಕನ ಮದುವೆ ಸೀರೆ. ಅದನ್ನು ನಮ್ಮ ಅಮ್ಮದು ಮದುವೆ ಸೀರೆ ಅದು. ಸೊ ಅದನ್ನು ಇವಾಗ ಒಳಗೆ ಹಾಕಿ ಲುಕ್ ಕ್ರಿಯೇಟ್ ಮಾಡೋಣ. ಸೊ ಆ ಲುಕ್ ಯಾವ ಲುಕ್ ಕ್ರಿಯೇಟ್ ಮಾಡ್ತಾ ಇರೋದು ಅಂದರೆ ನಥಿಂಗ್ ಬಟ್ ಇವಾಗ ಫೇಮಸ್ ಏನಿದೆ ಅಲ್ಲ ಕಾಂತಾರ, ಏನೋ ಹೆಸರು, ಕನಕವತಿ ಲುಕ್ನ ರೀಕ್ರಿಯೇಟ್ ಮಾಡ್ತಿರೋದು. ಸೊ ನಮಗೆ ಮಾಡಿ ಹೆಂಗೆ ಮಾಡ್ತೀನಿ ಅಂತ ನೋಡೋಣ. ಎಸ್, ಸೊ ಇವಾಗ ನಮ್ಮ ಹುಡುಗಿಗೆ ಡ್ರೆಸ್ ರೆಡಿ ಆಗಿದೆ. ಸೊ ಕಾಸ್ಟ್ಯೂಮ್ ಹಾಕಿದ್ದೀವಿ. ಸೊ ನೆಕ್ಸ್ಟ್ ಅದನ್ನು ಸ್ವಲ್ಪ ಸೆಟ್ ಮಾಡಿಬಿಟ್ಟು ಜ್ಯುವೆಲ್ರಿ ಮತ್ತು ಮೇಕಪ್ ಮಾಡೋದು. ಸೊ ವಿಡಿಯೋ ಆನಲ್ಲೇ ಇರುತ್ತೆ ನೋಡಿ. ಸೊ ಇಷ್ಟೊತ್ತಿಗೆ ನಿಮಗೆ ಗೊತ್ತಾಗಿರುತ್ತೆ ನಾನು ಯಾವ ಲುಕ್ನ ರೀಕ್ರಿಯೇಟ್ ಮಾಡ್ತಾಯಿದ್ದೀನಿ ಅಂತ. ನಾನು ಮಾಡ್ತಾ ಇರೋದು ಕಾಂತಾರ ಚಾಪ್ಟರ್ 1 ಹೀರೋಯಿನ್ ಕಮ್ ವಿಲನ್ ಕನಕವತಿ ಲುಕ್ನ ನಮ್ಮ ಖುಷಿಗೆ ರೀಕ್ರಿಯೇಟ್ ಮಾಡ್ತಾಯಿದ್ದೆ. ಸೊ ಅದು ಬಂದು ನಾರ್ಮಲ್ ಕಚ್ಚೆ ಸೀರೆ ಆ್ಯಂಡ್ ಸಿಂಪಲ್ ಜ್ಯುವೆಲ್ರೀಸಿಂದ ಯೂಸ್ ಮಾಡ್ಕೊಂಡು ಮಾಡೋಣ ಅಂತ. ಬಿಕಾಸ್ ಅದು ಕೂಡ ಮೂವಿಲಿ ಕೂಡ ಅಷ್ಟೊಂದೇನು ಓವರ್ ಮೇಕಪ್ ಆಗಿರ್ಬೋದು ಜ್ಯುವೆಲ್ರೀಸ್ ಇರಲಿಲ್ಲ ಅದು. ಸೊ ಅದಕ್ಕೆ ಇವಳಿಗೆ ಸೂಟ್ ಆಗುತ್ತೆ ಅನ್ನಿಸ್ತು. ಸುಮ್ಮನೆ ಸಂಡೇ ದಿನ ಕಳಿಬೇಕಲ್ಲ ಅಂತ ಒಂದು ವ್ಲಾಗ್ ಕೂಡ ಆಗುತ್ತೆ. ತುಂಬ ದಿವಸದಿಂದ ವ್ಲಾಗ್ ಮಾಡಿಲ್ಲ. ಸೊ ಅದರಿಂದ ಅದಕ್ಕೆ ಮಾಡೋಣ ಅಂತ ಮಾಡ್ತಿದ್ದೆ. ಎಲ್ಲ ಮನೇಲಿರೋ ಜ್ಯುವೆಲ್ರೀಸ್ ಆ್ಯಂಡ್ ಹಳೆಯದೊಂದು ಸ್ಯಾರಿ, ಒಂದು ಬ್ಲೌಸ್ ಪೀಸ್ ಯೂಸ್ ಮಾಡಿ ಮಾಡ್ತಾ ಇರೋದು. ನಾವು ರೀಸೆಂಟ್ 4-5 ಡೇಸ್ ಬ್ಯಾಕ್ ಮೂವಿ ನೋಡಿದ್ದು, ತುಂಬಾ ಚೆನ್ನಾಗಿದೆ. ಆ್ಯಂಡ್ ನನಗೇನು ಅನಿಸ್ತಪ್ಪ ಅಂದರೆ ಈ ಮೂವಿ ಸೂಪರಾಗಿ ಬಂದಿದೆ. ಬಟ್ ಕಂಪೇರ್ ಟು ಫಸ್ಟ್ ಕಾಂತಾರ, ನನಗೆ ಫಸ್ಟ್ ಕಾಂತಾರದಲ್ಲಿ ಸ್ಟೋರಿ ತುಂಬ ಇಷ್ಟ ಆಗಿತ್ತು. ಇಲ್ಲಿ ಕೂಡ ತುಂಬ ಚೆನ್ನಾಗಿದೆ. ಬಟ್ ಸೆಕೆಂಡ್ ಹಾಫ್ ಅಲ್ಟಿಮೇಟ್ ಆಗಿದೆ. ಫಸ್ಟ್ ಹಾಫ್ ನಂಗೆ ಸ್ವಲ್ಪ ಬೋರ್ ಅನ್ನಿಸ್ತು. ಬೋರ್ ಅಂತಲ್ಲ, ಬಟ್ ಸ್ಟೋರಿ ಸ್ವಲ್ಪ ಫಸ್ಟ್ ಥರ ಇರಲಿಲ್ಲ ಅನ್ನಿಸ್ತಷ್ಟೇ. ಸೊ ಈ ಮೂವಿಲಿ ಮೇಕಪ್ಪು ಅಷ್ಟೇ, ತುಂಬ ಮೇಕಪ್ ಏನು ಯೂಸ್ ಮಾಡಿಲ್ಲ. ಬಿಕಾಸ್ ಆಗಿನ ಕಾಲದ ಕಾಡು ಮನುಷ್ಯರ ಕಾಲದಲ್ಲಿ ಇದ್ದಂಥ ರಾಜರು. ಸೊ ಅದರಿಂದ ತುಂಬ ನ್ಯಾಚುರಲ್ ಮೇಕಪ್. ನನಗೇನು ಮೇಕಪ್ ಬರಲ್ಲ, ಬಟ್ ನಾರ್ಮಲ್ಲಾಗಿ ಮ್ಯಾನೇಜ್ ಮಾಡ್ಬೋದು, ನನಗೆ ನಾನು ಮಾಡ್ಕೊತಿದ್ದೆ. ಸೊ ಅದೇ ರೀತಿ ನಮ್ಮ ಖುಷಿಗೂ ನಾನೇ ಮಾಡ್ತಾಯಿದ್ದೆ ಮೇಕಪ್ಪು. ಬಿಕಾಸ್ ಏನು ಹೈ ಮೇಕಪ್ ಏನು ಬೇಕಾಗಿಲ್ಲ ಇದರಿಂದ. ನನಗೆ ತಲೆನೋವು ಅಂದರೆ ಬೊಟ್ಟು ಕ್ರಿಯೇಟ್ ಮಾಡೋದು. ಆ ಶೇಪ್ ಬೊಟ್ಟೇ ಇಲ್ಲ ನನ್ನ ಹತ್ರ. ಈಗಲೇ ದೀಪಾವಳಿ ಮಾಡ್ತಾವೆ ಹುಡುಗರು. ಯಾವ ನೋಡಿ ಫೀಲ್ಡಲ್ಲಿ ಖಾಲಿ ಐತೆ ಅಂತ ನಾನು ಇರೋದಲ್ಲಿ 1 ವಾರಕ್ಕೆ ಮುಂಚೆನೇ ದೀಪಾವಳಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಹಾಂ, ಎಸ್, ವಿಲ್ ಡೂ ಒನ್ ಥಿಂಗ್. ಮಾಡ್ತೀನಿ ಮನೆಗೆ. ಈಗ ಬೊಟ್ಟು ಕ್ರಿಯೇಟ್ ಮಾಡಬೇಕು. ವಿಜಲ್ ಸೌಂಡ್ ಬರ್ತಿದೆ. ಕೆತ್ತು ಬಿಡ್ತೀನಿ. ಕಣ್ಣುಚ್ಚಿ ಕುತ್ಕೋ. ರೆಡ್ ಪೆನ್ನಲ್ಲಿ ರೆಡ್ ಪೆನ್ ಇಲ್ವಲ್ಲ.
ಓನ್ಲಿ ಬ್ಲೂ ಪೆನ್ ಬ್ಲ್ಯಾಕ್ ಪೆನ್ ಇದೆ. ಇಲ್ಲಿ ನನಗೆ ಸ್ಟಿಕ್ಕರ್ ಒಂದು ನನಗೆ ಈ ಉದ್ದ ಸ್ಟಿಕ್ಕರ್ ಒಂದು ಇರಲಿಲ್ಲ. ನಾನು ಅಂದ್ಕೊಂಡೆ ರೌಂಡ್ ಸ್ಟಿಕ್ಕರ್ ಅಂತ, ಬಟ್ ಅದು ಉದ್ದ ಸ್ಟಿಕ್ಕರ್ ಇತ್ತು. ಸೊ ಅದಕ್ಕೆ ಏನು ಮಾಡೋದಪ್ಪ ಅಂದ್ಕೊಂಡು ಲಿಪ್ಸ್ಟಿಕ್ಕಲ್ಲೇ ಅದನ್ನು ಶೇಪ್ ಬರೆದ್ಬಿಟ್ಟು ಮ್ಯಾನೇಜ್ ಮಾಡಿಬಿಟ್ಟೆ. ಸೊ ಹೇಗೋ ಒಂದು ಪ್ಲೇನ್ ಕಾಣಬಾರ್ದು ಅಂತ ಒಂದು ಸ್ಮಾಲ್ ಸ್ಟೋನ್ ಸ್ಟಿಕ್ಕರ್ ಇಟ್ಬಿಟ್ಟು ಸೊ ಅದರಲ್ಲೇ ಮ್ಯಾನೇಜ್ ಮಾಡಿಬಿಟ್ಟೆ. ಕ್ರಾಸ್ ಆಗಿಬಿಟ್ಟಿದೆ. ಈ ಕಡೆ ಸ್ವಲ್ಪ ಬಂದಿದೆಲ್ಲ. ಹೇರ್ ಸ್ಟೈಲ್ ಜ್ಯುವೆಲ್ರೀಸ್ ಹಾಕಿದ್ಮೇಲೆ ಅದ್ರ ಲುಕ್. ಆ್ಯಕ್ಚುಲಿ ಇದಕ್ಕೆ 2 ನೆಕ್ಲೆಸ್ ಐತೆ. ಇದು ಒಂದೈತೆ, ಚೋಕರ್ ಒಂದೈತೆ. ಇದಿರಬೇಕು ಆಯಿತಾ. ಇದೆಲ್ಲ ನನ್ನ ಮದುವೆಗೆ ತೊಗೊಂಡಿದ್ದು ಜ್ಯುವೆಲ್ರೀಸ್. ಅದು ಸರಿ ಪಿಚ್ ಜುಮ್ಕಿ ಜ್ಯುವೆಲ್ರಿ ಸಿಕ್ಕೊಂಡಿದ್ರೆ ನನಗೆ ಜ್ಯುವೆಲ್ರೀಸ್ ಹುಚ್ಚು. ಸಿಕ್ಕಾಬಟ್ಟೆ ಜ್ಯುವೆಲ್ರೀಸ್ ಕಲೆಕ್ಷನ್ ಸಿಕ್ಕೊಂಡಿದೆ. ಎಲ್ಲ ಮದುವೆ ಟೈಮಲ್ಲಿ ಅರ್ಧ ಕಳೆದೇ ಹೋಯಿತು. ಅಲ್ಲಿ ಇಲ್ಲಿ ಹಾಕ್ಬಿಟ್ಟು ಕಳೆದೋಯ್ತು. ಇನ್ನು ಕೆಲವೊಂದು ಲಕ್ಷ್ಮಿಗೆ ಇಟ್ಟಿದ್ದೀನಿ, ಸ್ವಲ್ಪ ಇಲ್ಲಿ ತಗೊಂಡ್ಬಂದಿದ್ದೀನಿ. ಚಿಂಟು ಅವಳಿಗೆ ಒಂದೊಂದು ಹಾಕಿದಾಗಲೂ ನೋಡ್ಕೊಂಡ್ಬಿಡ್ಬೇಕು. ಆ್ಯಕ್ಚುಲಿ ಈ ಇಯರಿಂಗ್ ಇಟ್ಟಿದ್ದೆ. ಯಾಕೆ ಚೆಂದ ಕಾಣ್ತಿದ್ದೆ. ಇದಕ್ಕೆ ಇದೆ ಮ್ಯಾಚಿಂಗು. ಇದು ಹಾಕೋಣ. ವಿ ಶೇಪ್ ಇದು. ಇದು ಚೆನ್ನಾಗಿಲ್ಲ. ಚುಮ್ಕಿಗಿಂತ ಇದೆ ಚೆನ್ನಾಗಿದೆ. ಕೂತ್ಕೋ. ಇಲ್ಲ ನಿಂತ್ಕೊ. ಇವಾಗ ಜ್ಯುವೆಲ್ರೀಸ್ಗಳನ್ನ ನಿಂತ್ಕೊ. ಖುಷಿ ಅಲ್ಲ. ಕನಕಾವತಿ
ಕಲಾವತಿ ಅಲ್ಲ, ಕನಕಾವತಿ. ಸ್ವಲ್ಪ ತಳ್ಕೊಳ್ಳಿ. ಚೆನ್ನಾಗಿದೆ. ಇದು ಚಿಕ್ಕದು ಕಾಣ್ತದೆ. ಬೇಕಾ? ಸಾಕು ಇಲ್ಲ ಈ ಮಮ್ಮಿನ ಕೊಟ್ಟಿದ್ದಾರೆ. ಓಕೆ ಫೈನ್. ಹೇಳು. ವ್ಲಾಗ್ ಅಂದಿದ ತಕ್ಷಣ ಬಾಯಿ ಮುಚ್ಕೊಂಡ್ಬಿಟ್ಲು. ಫೈನಲಿ ಲುಕ್ ಸರಿಯಾಗಿ ನಿಂತ್ಕೊ. ಗೈಸ್ ರೆಡಿಯಾಗಿದೆ ಮುಗಿದ್ದು. ಸೊ ಇವಾಗ ಫೈನಲ್ ಟಚ್ಚು ದುಪಟ್ಟ ಹಾಕಬೇಕು. ಇದಕ್ಕೆ ಮ್ಯಾಚಿಂಗ್ ದುಪಟ್ಟ ಐತೆ. ನಾನು ಆ್ಯಕ್ಚುಲಿ ಇದೆರಡು ತೊಗೊಂಡಿದ್ದೆ, ಬಟ್ ಇದು ಮ್ಯಾಚ್ ಆಗಲ್ಲ. ಇದು ಪಿಂಕ್, ಇದು ಯೆಲ್ಲೋ ಆ್ಯಂಡ್ ರೆಡ್ ಇದೆ, ಇದು ಪಿಂಕ್ ಆ್ಯಂಡ್ ಗೋಲ್ಡ್. ಸೊ ನಂದು ಮದುವೆದಿದೆ ದುಪಟ್ಟ, ಅದನ್ನು ಹಾಕ್ತೀನಿ, ಮದುವೆ ದುಪಟ್ಟ. ಓಕೆ ಹಿಂದೆ ಹೋಗ್ಬಿಡು. ಹ್ಞೂ ಅವಳು ಇಷ್ಟೆಲ್ಲ ಜ್ಯುವೆಲ್ರಿ ಹಾಕೊಂಡವಳು, ಬ್ಯಾಂಗಲ್ಸ್ ಹಾಕೊಂಡು ಏ ಹಾಕಿದ್ದಾಳೆ. ನೋಡೋಣ ಫೋಟೋ ಹಿಂದೆ ಬಾ. ಇದು ನಂದು ಮದುವೆದು ಚುಂಡ್ರಿ. ಇವತ್ತು ಇವತ್ತು ತೆಗಿತಾ ಇದ್ದೀನಿ. ಆಫ್ಟರ್ 5 months ಅಷ್ಟೇ. ಎಷ್ಟು ವರ್ಷ ಆಯ್ತು? 1 ವರ್ಷ ಆಗೋಯ್ತಾ? ಹೋಗ್ಲಿ ಖುಷಿ ಮಾಡೋಣ ಮದುವೆಯಾಗಿ. ಅವಳು ಆ್ಯಕ್ಚುಲಿ ಹಿಂಗೆ ಹಾಕ್ಕೊಂಡಿರ್ತಾಳೆ, ಒಂದೊಂದ್ರಲ್ಲಿ ಮಾತ್ರ ಕಲರ್ ಹಾಕ್ಕೊಂತಾಳೆ. ಪೂಜೆ ಮಾಡೋ ಟೈಮಲ್ಲಿ ಮಾತ್ರ ಕಲರ್ ಹಾಕಿರ್ತಾಳೆ. ಕೈಲಿ ಹಾಕ್ಕೊಂಡಿರ್ತಾಳೆ. ಸುಂದರಿ ಇರೇ ಮಾಡ್ತೀನಿ. ಕಾಲ್ಗೆ ಎಲ್ಲ ಸಿಗ್ತಾ ಇತ್ತು, ಎಲ್ಲ ಅಂಡ್ಬಿಟ್ಟಿದ್ವಿ. ನನ್ನ ರೂಮ್ ಫುಲ್ಲು ಮೆಸ್ಸಿ ಇದೆ. ದಯವಿಟ್ಟು ಬ್ಲಾಗಲ್ಲಿ ನೋಡ್ತಾರೆ. ಆಮೇಲೆ ಕಲೀಜ್ ಅಂದ್ಕೊಂಡಿದ್ವಿ. ಇದು ಮಾಡೋಕ್ಕೋಸ್ಕರ ಎಲ್ಲ ಮೆಸ್ಸಿ ಮಾಡಿದ್ದೀವಿ. ರೂಮ್ನ ಎಲ್ಲ ಒಮ್ಮೆ ಸರಿ ಮಾಡಬೇಕು ಕುತ್ಕೊಂಡು. ಅದು ಇದಾಗಲ್ಲ. ಆಗಲ್ಲ ನನಗೆ, ಅದು ಬಿಚ್ಕೊಂಡಾಗ ಅಷ್ಟೇ. ಎಸ್ ಫೈನಲ್ ಟಚ್. ನೀನು ಕೈ ಹಿಂಗೆ ಇಟ್ಕೋಬೇಕು. ನಂಗಿಲ್ಲ ತಲೆಗೂ ಆಮೇಲೆ ಹಿಂಗೆ ಇದು ಮಾಡ್ಬೋದು. ಫಸ್ಟ್ ಹಿಂಗೆ ಫೋಟೋಸ್ ತೆಗಿಯೋಣ, ಆಮೇಲೆ ಅವಳು ಜಾಸ್ತಿ ಹಿಂಗೆ ಕನಕಾವತಿ ಹೀರೋಯಿನ್ ಪ್ಲಸ್ ವಿಲನ್. ಎಸ್ ಹಿಂಗೆ
ಎಸ್ ಫೈನಲಿ ಲುಕ್ ರೀಕ್ರಿಯೇಷನ್ ಕಂಪ್ಲೀಟೆಡ್. ಸೂಪರಾಗಿ ಕಾಣಿಸ್ತಾ ಐತೆ. ಸೊ ಇವಾಗ ಎಸ್, ಸೊ ಇವಾಗ ಲುಕ್ ಎಲ್ಲ ಕಂಪ್ಲೀಟ್ ಆಯಿತು. ಖುಷಿಯಿಂದ ಕನಕಾವತಿಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ. ಸೊ ಇವಾಗ ಆಚೆ ನಮ್ಮ ಮಮ್ಮಿ ವೆಯ್ಟ್ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಹೋಗಿ ಇವಾಗ ತೋರಿಸಿ ಅವ್ರ ರಿಯಾಕ್ಷನ್ ಹೇಗಿದೆ ಅಂತ ಕ್ಯಾಪ್ಚರ್ ಮಾಡೋಣ ಬನ್ನಿ. ಹಾಗೆ ಎಲ್ಲರಿಗೂ ವೀಡಿಯೋ ಕಾಲ್ ಮಾಡಿಬಿಟ್ಟು ವೀಡಿಯೋ ಕಾಲಲ್ಲಿ ರಿಯಾಕ್ಷನ್ಸ್ ಕ್ಯಾಪ್ಚರ್ ಮಾಡೋಣ. ಕಮ್ ತೆಗಿ, ನೀನು ತೆಗಿ, ನಡಿ ಮಮ್ಮಿ. ನಡಿ. ಚೆನ್ನಾಗಿದೆ. ಕೊಂಡೆ ಹಾಕ್ಬಿಡ್ಬೇಕಾಗಿತ್ತು. ಅವ್ಳು ಕೊಂಡೆ ಹಾಕಲ್ಲ ಮಮ್ಮಿ, ಹೇರ್ಸ್ ಮಾಟಿ ಹಂಗೆ ಹಾಕಿ ಕೂದಲು ಮುಂದೆ ಬರ್ತಾಳೆ. ಬ್ಯಾಕ್ ಟು ಕುಕಿಂಗ್ ಮಮ್ಮಿ. ಆಚೆ ನಡಿ, ಆಚೆ ಅಲ್ಲ ಮಮ್ಮಿ. ಯಾರು ಕನಕಾವತಿ? ಅಯ್ಯೋ ಈ ಕಡೆ ಬೆಳಕಿಲ್ಲ, ಈ ಕಡೆ ಬಾ. ಎಸ್ ನೋಡ್ಲಿ ಬಿಡು, ಈ ಬ್ಲಾಗಲ್ಲಿ ನೋಡಲ್ವಾ ಎಲ್ಲರೂ. ಸೂಪರ್. ಸೊ ಇದವರಮ್ಮ ಸೀರೆ, ನನ್ನ ಜ್ಯುವೆಲ್ರಿ. ಸೊ ಫೈನಲಿ ಖುಷಿ ಕನಕಾವತಿ. ಇವಾಗ ನಿಮ್ಮ ಅಣ್ಣಂಗೆ ವಿಡಿಯೋ ಕಾಲ್ ಮಾಡಿ ತೋರ್ಸೋಣ ಇರು. ಹಾಂ ಅಷ್ಟೇ. ಹಾಂ ಅದು ಇದು ಕಾಣ್ಬೇಕು ಮಮ್ಮಿ, ಇಲ್ಲಿ ಕವರ್ ಆಗೋದು. ಹಾಂ ಅಷ್ಟೇ. ಎತ್ತದಾಗ ಇದು ಮಾಡು. ಎತ್ತಬೇಕಲ್ಲ ಮಹಾರಾಜ. ಎತ್ತಿದ್ರು ಎತ್ತಿಲ್ವಾ? ರಿಂಗಿಂಗೆ ಬರ್ತೈತೆ. ಫೋನ್ ಮಾಡ್ಬಿಟ್ಟು ಹೇಳಿ ಮಮ್ಮಿ, ಒಂದು ನಿಮಿಷ ವಿಡಿಯೋ ಕಾಲ್ ಇತ್ತು ಅಂತ. ಮಲ್ಕೊಂಬಿಟ್ಟಿರಂಗ ಅವ್ರೆ. ಇಲ್ಲ, ಇನ್ನೊಂದು ಅವರ್ ಇಳಿತೀನಿ ಅಂತ. ವಿನುತಕ್ಕನ ಮದುವೆ ಸೀರೆನಾ? ಅಂದರೆ ದಾರೆದಾ ರಿಸೆಪ್ಷನ್ ಸೀರೆ. ಫೋನೇ ಎತ್ತುತ್ತಾ ಇಲ್ಲ ಇವರು. ಅಯ್ಯೋ ಎಸ್, ಇವಾಗ ನಮ್ಮ ಹುಡುಗಿದು ಸ್ವಲ್ಪ ಫೋಟೋಶೂಟ್ ಆ್ಯಂಡ್ ರೀಲ್ಸ್ ಮಾಡಿಬಿಟ್ಟು ಇನ್ನೂ ಒಂದಿಬ್ಬರು ಫೋನ್ ತೆಗ್ದಿಲ್ಲ. ಸೊ ಅವ್ರು ಫೋನ್ ತೆಗೆದ್ಮೇಲೆ ಅವ್ರ ರಿಯಾಕ್ಷನ್ ನೋಡೋಣ. ಸೇಮ್ ಹಂಗೆ ನೋಡು, ಬೊಟ್ಟಿ ಚೆನ್ನಾಗಿ ಕಾಣ್ತಿದೆ ನೋಡು. ಸಣ್ಣ ಬೊಟ್ಟಿಟ್ಕೊಂಡ್ರೆ ಅದು ರಾಣಿ ಆಗಲ್ಲ, ಆದರೂ ಕನಕಾವತಿ. ಹೇಳು, ಜೋರಾಗಿ ಹೇಳು. ಹೇಳು. ಅವಾಗಲೇ ಹೇಳ್ದೆ, ಕ್ಯಾಪ್ಚರ್ ಮಾಡಿದ್ದೀನಿ. ಪೋಸ್ ಮಾಡಬೇಕು, ರಾಣಿ ಪೋಸಸ್ ನೋಡೋಣ ಇರೋದು ವಿಡಿಯೋ ಅಲ್ಲಿ ನೋಡಿ. ರಾಣಿ ಕನಕಾವತಿ. ಕನಕಾವತಿ. ನೆಕ್ಸ್ಟ್ ಗೆಟಪ್ ನಾಗವಲ್ಲಿ. ಚೆನ್ನಾಗಿ ಕಾಣಿಸ್ತಾವಳಲ್ಲ ಅವಳಂಗೆ ಅವಳೆ. ಹ್ಞೂ ಹಂಗೆ ಅವಳೆ. ಇದು ಊಟ ಆಯ್ತಾ? ಸೊ ಎಸ್, ಸೊ ಇವತ್ತಿನ ಬ್ಲಾಗಲ್ಲಿ ನೋಡಿದ್ರಲ್ಲ, ನಮ್ಮ ಖುಷಿನ ನಾನು ಕನಕಾವತಿಯಾಗಿ ಟ್ರಾನ್ಸ್ಫರ್ ಮಾಡಿದ್ದೆ. ಸೊ ಸೇಮ್ ತುಂಬ ಸಿಂಪಲ್ಲಾಗಿ ಅವರು ಕಂತಾರದಲ್ಲಿ ಕೂಡ ಹೀರೋಯಿನ್ನ ತೋರಿಸಿರೋದ್ರಿಂದ ಮನೇಲೇ ಮಾಡ್ಬೋದು ಅಂತ ಅಂದ್ಕೊಂಡು ಸುಮ್ಮನೆ ಒಂದು ಟೈಮ್ ಪಾಸ್, ಸಂಡೇ ಫಂಡೇ ಅನ್ನೋ ಥರ ಮಾಡಿದ್ದು. ಸೊ ಹೋಪ್ ಈ ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊತೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಆ್ಯಂಡ್ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು, ಬಾಯ್.